ನೋಡಮ್ಮ, ಗಾಬರಿ ಆಗ್ಬೇಡಿ. ಅವಳ ತಲೆಗೆ ಜೋರಾಗಿ ಪೆಟ್ಟು ಬಿದ್ದು ನೆನಪಿನ ಶಕ್ತಿ ಎಲ್ಲ ಹೊರಟೋಗ್ಬಿಟ್ಟಿದೆ. ಅಯ್ಯೋ ದೇವ್ರೆ, ಎಲ್ಲ ಮರ್ತೋಗಿದ್ದಾಳ. ನನ್ ತಂಗಿಗೆ ನಾನು ಯಾರು ಅಂತ ಗೊತ್ತಾಗಲ್ವಾ? ಇಲ್ಲಮ್ಮ, ಆಕೆಗಿರೋ ಮರವು ಎಲ್ಲ ಸರಿ ಹೋಗುತ್ತೆ. ನೀವೇನು ಗಾಬರಿ ಆಗ್ಬೇಡಿ. ಶಾರದಾ, ಇವರು ಕುಡಿಯಕ್ಕೆ ಏನಾದರೂ ತಗೊಂಡ್ ಬಾ. ಅಯ್ಯಯ್ಯೋ, ನಂಗೇನು ಬೇಡ. ನನ್ ತಂಗಿ ಶಾಂತಿ ನೋಡಿದ್ನಲ್ಲ, ಹೊಟ್ಟೆ ತುಂಬೋಯ್ತು. ನಂಗೆ ತುಂಬಾ ಸಂತೋಷ ಆಗ್ತಿದೆ. ಎಲ್ಲ ಸರಿ, ನೀವೇನೋ ಬಂದು ಗುರುತಿಡ್ದು ಹೇಳ್ತಿದ್ದೀರಾ, ಆದ್ರೆ ಮಗುಗೆ ನೀವ್ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇಲ್ಲಮ್ಮ, ನನ್ಗೇನು ಅಂತ ಹೇಗೆ ಅಂತ ಹೇಳಿ ನಿಮ್ಗೆ. ನಾನು ಈಕೆನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ನೀವು ಬಂದಿದ್ದೀರಾ ಅಂತ ಗೊತ್ತಾಗಿ ವಾಪಸ್ ಕರ್ಕೊಂಡು ಬಂದೆ. ಅನುಮಾನ ಪಡ್ತೀರಾ? ಒಂದ್ ನಿಮಿಷ ಇರಿ. ನೋಡಿ, ಇದು ನಾನು ಶಾಂತಿ ಇರೋ ಫೋಟೋ. ನನ್ನ ಪರ್ಸಲ್ಲಿ ದೇವ್ರ ಫೋಟೋನು ಇಟ್ಕೊಂಡಿಲ್ಲ. ನನ್ನ ತಂಗಿ ಶಾಂತಿ ಫೋಟೋ ಇಟ್ಕೊಂಡಿದ್ದೀನಿ ನೋಡಿ. ಫೋಟೋ ಏನೋ ಸರಿ, ನೀವು ಯಾವ ಊರು, ಎಲ್ಲಿದ್ದೀರಾ? ನಾವು ಬೆಂಗಳೂರಲ್ಲಿರೋ ಸರ್ಜಾಪುರದಲ್ಲಿದ್ದೀವಿ. ಚಿಕ್ಕ ವಯಸ್ಸಲ್ಲಿದ್ದಾಗ್ಲೇ ನಾವಿಬ್ರು ನಮ್ಮಪ್ಪ ಅಮ್ಮನ್ ಕಳ್ಕೊಂಡ್ಬಿಟ್ವಿ. ಆಗ್ಲಿಂದನೂ ಶಾಂತಿನ ನಾನೇ ಕಷ್ಟಪಟ್ಟು ಸಾಕಿ ಬೆಳೆಸಿ ಓದಿಸ್ದೆ. ಇವಳಿಗೆ ಹೊರ ರಾಜ್ಯದಲ್ಲಿ ಕೆಲಸ ಸಿಕ್ತು. ಇವಳಿಗೂ ಹೋಗ್ಬೇಕಂತ ತುಂಬಾ ಆಸೆ ಇತ್ತು. ಅದಕ್ಕೆ ನಾವು ಬೇಕಾದ ಏರ್ಪಾಡೆಲ್ಲ ಮಾಡಿದ್ವಿ. ಅಷ್ಟರಲ್ಲಿ ಇವಳು ಸ್ನೇಹಿತರ ಜೊತೆ ಅಂತ ಆಚೆ ಹೋದಾಗ ಕಾಣೆ ಆಗ್ಬಿಟ್ಲು. ನಾವೆಲ್ಲ ಕಡೆ ಹುಡ್ಕುದ್ವಿ, ಅಲ್ವೇನ್ರಿ? ಹೌದು ಸ್ವಾಮಿ, ಹೌದು. ಅವಳೇನೋ ಹೊರದೇಶಕ್ಕೆ ಹೋಗ್ತೀನಿ, ಫ್ರೆಂಡ್ಸ್ ಜೊತೆ ಹೊರಗಡೆ ಸುತ್ತಾಡ್ಕೊಂಬರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಫ್ರೆಂಡ್ಸ್ ಜೊತೆ ಕಳಿಸಿದ್ವಿ ಸ್ವಾಮಿ. ಆದರೆ ಈ ಥರ ಕಾಣೆ ಆಗಿಬಿಟ್ಲು. ನಾವು ತುಂಬ ಕಡೆ ಹುಡುಕಿದ್ವಿ. ಇವತ್ತು ನಿಮ್ಮ ಹತ್ರ ಸಿಕ್ಬಿಟ್ಲು. ಅಲ್ಲ, ನೀವು ಹೇಳ್ತಿರೋದನ್ನ ಸರಿ, ಆದ್ರೆ ಹೇಗೆ ಇದನ್ನ ನಾವು? ಅನುಮಾನ ಇದೆಯಾ ಸ್ವಾಮಿ? ನಾವು ನಮ್ಮ ತಂಗಿನ ಕರ್ಕೊಂಡು ಹೋಗ್ತೀವಿ ಅಂದಿದ್ದಕ್ಕ? ಇದು ನ್ಯಾಯನೇ ಬಿಡಿ. ಈಗಿರೋ ಪರಿಸ್ಥಿತಿ ನೋಡಿದ್ರೆ ನೀವು ಹೇಳೋ ನ್ಯಾಯನೇ ಬಿಡಿ. ಬನ್ನಿ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಬನ್ನಿ. ಪೊಲೀಸ್ ಸ್ಟೇಷನ್ ಏನ್ ಹೇಳ್ತಿದ್ಯಾ ಸಳ? ಹೌದು ರೀ, ಅವ್ರ ಅನುಮಾನನೂ ಸರಿನೇ ಅಲ್ವಾ? ಸ್ವಾಮಿ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಪ್ಸ್ ಬರ್ತಿದ್ದೆ ಅಂತ ಹೇಳಿದ್ರಲ್ವಾ? ಸರಿ, ನಡೀರಿ ಹೋಗೋಣ. ನಾವು ಪೊಲೀಸ್ನವ್ರ ಹತ್ರ ಮಾತಾಡಿ ಎಲ್ಲ ವಿಷಯ ಹೇಳಿ ಅವ್ರು ಕೇಳಿದ ಸಾಕ್ಷಿ ಆಧಾರಗಳನ್ನೆಲ್ಲ ಒಪ್ಸ್ಬಿಡ್ತೀವಿ. ಬನ್ನಿ ಹೋಗೋಣ, ನಮ್ಗೇನು ತೊಂದರೆ ಇಲ್ಲ. ಅದು ಸರಿ, ಏನು ತಪ್ಪು ತಿಳ್ಕೊಬೇಡಮ್ಮ. ಹೆಣ್ಮಗು, ನಮಗೂ ಭಯ ಇರುತ್ತಲ್ವೇನಮ್ಮ. ನೀವು ಅವಳನ್ನ ಮಗಳ ತರ ನೋಡ್ಕೊಂಡಿದ್ದಕ್ಕೆ ನಮಗ್ ಮತ್ತೆ ಅವಳು ಸಿಕ್ಕಿದ್ದಾಳೆ. ಬೇರೆ ಯಾರಾದ್ರೂ ಆಗಿದ್ರೆ ನಮ್ಗೆ ಯಾಕೆ ಅಂತ ಬಿಟ್ಬಿಡೋರು. ನಿಮ್ ಒಳ್ಳೆ ಮನ್ಸು ನನ್ಗೆ ಅರ್ಥ ಆಗ್ತಿದೆ. ನಮ್ಗೇನು ಬೇಜಾರಿಲ್ಲ. ಸರಿಮ್ಮ, ನೀವಿಷ್ಟು ಹೇಳಿದ ಮೇಲೆ ನಮಗೂ ನಂಬಿಕೆ ಬಂದಿದೆ. ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ, ರಾಹುಕಾಲ ಕಳೀಲಿ, ಆಮೇಲೆ ಹೋಗೋರಂತೆ. ನೋಡಮ್ಮ, ತುಂಬಾ ಕಷ್ಟಪಟ್ಟು ಜೀವ ಉಳಿಸ್ಕೊಂಡಿದ್ದಾಳಮ್ಮ. ಮತ್ತ್ಯಾಕೆ ಕೆಟ್ಟಗಳಿಗೆ ಕರ್ಕೊಂಡು ಹೋಗ್ತೀರಾ ಅಂತ. ನೀವ್ ಹೇಳ್ದಾಗೆ ಆಗ್ಲಿ ಸ್ವಾಮಿ. ಇಷ್ಟು ದಿನಾನೇ ಕಾಯ್ದಿದೀವಿ, ಈಗ ಸಿಕ್ಕಿದಾಳಲ್ಲ, ಒಳ್ಳೆ ಸಮಯ ಬಂದಂಗೆ ಅಲ್ವಾ? ಶಾರದಾ, ಇವ್ರಿಗೇನಾದ್ರೂ ಊಟಕ್ಕೆ ವ್ಯವಸ್ಥೆ ಮಾಡು. ಸರಿ. ಬಾ ಶಾಂತಿ, ಕೂತ್ಕೋ. ಕೂತ್ಕೊಮ್ಮ. ನೀನೇನೋ ಹೆದ್ರಬೇಡ ಶಾಂತಿ. ನಿನ್ಗಿರೋ ಮರ್ವಿನ ಕಾಯಿಲೆನ ವಾಸಿ ಮಾಡ್ಸೋಣ. ನಾನ್ ನಿಮ್ಮ ಅಕ್ಕ ಶಾಂತಿ. ನೋಡು, ನಾನು ನೀನು ಜೊತೆಲಿದ್ದಾಗ ತೆಗ್ಸಿದ ಫೋಟೋ.
ನೋಡಿ ಸುಶಾಂತ್ ಅವರೇ, ಬಾಡಿ ನೋಡೋ ಪರಿಸ್ಥಿತಿಲಿಲ್ಲ. ನೀವು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟ ಕಂಪ್ಲೇಂಟ್ ಆಧಾರದ ಮೇಲೆ ಆ ದೇಹ ಶಾಂತಿ ಅವ್ರದಂತ ನಾವು ಗುರುತು ಹಿಡಿದಿದ್ದೀವಿ. ಬನ್ನಿ ತೋರಿಸ್ತೀನಿ. ಸುಶಾಂತ್, ನೀವು ಹೋಗಿ ಬನ್ನಿ. ಶಾಂತಿನ ಅಂತ ಸ್ಥಿತಿಲಿ ನೋಡಕ್ ನನ್ನಿಂದ ಸಾಧ್ಯ ಇಲ್ಲ. ಸಿದ್ದು ಏನ್ ಹೇಳ್ತಿದ್ದೀರಾ? ದೇಹ ನೋಡೋಣ ಅಂತ ಮನೆಯಿಂದ ಹೊರಟಿದ್ದೆ ನೀವು. ಸಾಧನಾ, ದಯವಿಟ್ಟು ನನ್ನ ಫೋರ್ಸ್ ಮಾಡಬೇಡ. ಅದ್ಗೆ ಸಿದ್ದು, ಸರ್, ಒಂದು ನಿಮಿಷ. ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೀವಿ. ಮುಟ್ಟಿದ್ರೆ ಇನ್ಫೆಕ್ಷನ್ ಆಗುತ್ತೆ. ನೀವೇನಾದ್ರೂ ಬರೋದು ಒಂದಿನ ಲೇಟ್ ಆಗಿದ್ರೆ ನಾವೇ ಎಲ್ಲ ಕಾರ್ಯ ಮಾಡಿ ಮುಗಿಸ್ತಿದ್ವಿ. ಸರ್, ಏನ್ ಹೇಳ್ತಾ ಇದ್ದೀರಾ ಸರ್? ನನ್ನ ಹೆಂಡತಿ ಸರ್, ಬಾಡಿನ ಐಡೆಂಟಿಫೈ ಮಾಡಿ ಅಂತ ನೀವೇ ಕರೆಸಿದ್ರಿ ಸರ್. ಶಾಂತಿನ ನೋಡ್ದೇನೆ ಮುಟ್ಟಿದ್ದೇನೆ, ಹೇಗೆ ಐಡೆಂಟಿಫೈ ಮಾಡೋದು ಸರ್? ಬಾಡಿಗೆ ಸಿಡ್ಲು ಬಡ್ತಿರೋದ್ರಿಂದ ಅರ್ಧ ದೇಹ ಸುಟ್ಟು ಕರ್ಕಲಾಗಿದೆ. ನಾವು ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟಪಟ್ಟು ಮಾಡಿದೀವಿ. ಈಗ ನೀವು ಬಹುಶಃ ಅವ್ರನ್ನ ಕಂಡುಹಿಡಿಯೋದಕ್ಕಾಗದೇ ಇಲ್ಲ ಅನ್ಸುತ್ತೆ. ಸಿಡ್ಲ? ಏನ್ ಹೇಳ್ತಾ ಇದ್ದೀರಾ ಸರ್? ಸರ್, ಅದೇನೇ ಆದ್ರೂ ನಾನೊಂದ್ಸಲ ನೋಡ್ಬಿಡ್ತೀನಿ ಸರ್, ಪ್ಲೀಸ್. ಈಗ ನೋಡೋದ್ ಬೇಡ, ನೀವು ನನ್ನ ಮಾತು ಸ್ವಲ್ಪ ಕೇಳಿ. ನೋಡಿ, ಇದು ಆಕೆ ಧರಿಸಿದ ಒಡವೆ. ಇದು ಅವ್ರ ಮೈ ಮೇಲಿದ್ದ ಬಟ್ಟೆ.